ಎನಲ್ಲಿ ದುಡ್ಡೆಲ್ಲಿಂದ ಹುಟ್ಟಿದೆ? BMRDAಯಿಂದ ಕೆಲವೊಂದಷ್ಟು ಆಸ್ತಿ ಪಾಸ್ತಿಗಳನ್ನ ಅಡಮಾನ ಇಟ್ಟು ಒಂದಷ್ಟು ದುಡ್ಡು ತಗೊಬಂದಿದ್ದಾರೆ. BMRDA ಯಾರ್ದು? ಜನರದು. ಈ CSITಗಳು, ಈ ಪಾರ್ಕ್ಗಳು, ಅಲ್ಲಿ ಇಲ್ಲಿ ಆಸ್ತಿಗಳಿರ್ತಕ್ಕಂಥ ಒಂದಷ್ಟು ದುಡ್ಡನ್ನ ಅಡಮಾನ ಇಟ್ಟು ಜೊತೆಯಲ್ಲಿ BDಯಲ್ಲಿರ್ತಕ್ಕಂಥ 2000 ಈಕ್ವಿಟಿನೂ ಕೂಡ ತೋರಿಸ್ಕೊಂಡಿದ್ದಾರೆ. ಸರ್ಕಾರದ ಹತ್ರ ದುಡ್ಡಿಲ್ಲ. ಆದರೆ ಎಲ್ಲೋ ಒಂದು ಕಡೆ ರೈತರು ಇದರಿಂದ ಆಕರ್ಷಣೆ ಆಗ್ಬಿಡ್ತಾರೆ ಅಂತಕ್ಕಂಥದ್ದು ಸರ್ಕಾರ ಏನಾದರೂ ಅಂದ್ಕೊಂಡಿದ್ರೆ, ಇಲ್ಲಿ ಇರ್ತಕ್ಕಂಥವರು ಸಣ್ಣ ರೈತರು, ಅತಿ ಸಣ್ಣ ರೈತರು ಬಹುಸಂಖ್ಯೆಯಲ್ಲಿದ್ದಾರೆ. 1 ಎಕರೆಗಿಂತ ಕಮ್ಮಿ ಜಮೀನನ್ನು ಹೊಂದಿರತಕ್ಕಂಥ ರೈತರು ಅಪಾರ ಸಂಖ್ಯೆಯಲ್ಲಿದ್ದಾರೆ. ಅವರೆಲ್ಲರೂ ಕೂಡ ಇದಕ್ಕೆ ತೀವ್ರವಾದಂಥ ಒಂದು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಭಾಳ ಸ್ಪಷ್ಟ. ಯಾರು ಕೂಡ ಇವರು ಕೊಡ್ತಕ್ಕಂಥ ಈಗ 10 ಗುಂಟೆ, 12 ಗುಂಟೆ, 20 ಗುಂಟೆ ಇಟ್ಕೊಂಡಿರ್ತಕ್ಕಂಥವ್ರು ಭಾಳ ಜನ ನಾನು ಕೂಡ ಭೇಟಿ ಮಾಡಿದ್ದೀನಿ ಗ್ರೌಂಡ್ ಲೆವೆಲಲ್ಲಿ. ಅವ್ರು ಎಲ್ಲಿ ಹೋಗ್ತಾರೆ? ಅವ್ರಿಗೆ ಎಷ್ಟು ಸಿಗ್ತದೆ? 20-25 ಲಕ್ಷ, 30 ಲಕ್ಷ ಪರಿಹಾರ ಸಿಕ್ಕಿದ್ರೆ ಬೆಂಗಳೂರಲ್ಲಿ 2 ಕೋಟಿಗೂ ಒಂದು ಸೈಟ್ ಸಿಗಲ್ಲ ಇವತ್ತು. ಕೊನೆಗೆ ಇವರೆಲ್ಲ ರೈತರ ಮಕ್ಕಳೆಲ್ಲ ಏನು ವಾಚ್ಮ್ಯಾನ್ ಕೆಲಸ ಮಾಡಬೇಕಾ? ಬೆಂಗಳೂರಿಗೆ ಹೋಗಿ ಅಲ್ಲಿ ವಾಚ್ಮ್ಯಾನ್ ಕೆಲಸಕ್ಕಾದ್ರೂ ಕೂಡ ಯಾರಾದರೂ ಸೇರಿಸ್ಕೊತಾರೆ ಇವ್ರನ್ನ? ಇವ್ರ ಪರಿಸ್ಥಿತಿ ಏನಾಗ್ತದೆ? ಕಾನೂನಿನ ಹೋರಾಟ ಜನತಾದಳ ಪಕ್ಷದ ಕಡೆಯಿಂದ ಸನ್ಮಾನ್ಯ ದೇವೇಗೌಡರು, ಕುಮಾರಣ್ಣವರ ಮಾರ್ಗದರ್ಶನದಲ್ಲಿ ರೈತರ ಪರವಾಗಿ ನಾವು ನಿಂತು ಭಾಳ ಗಟ್ಟಿಯಾಗಿ ಮಾಡ್ತೇವೆ ಅಂತಕ್ಕಂಥದ್ದನ್ನು ರೈತರಿಗೆ ನಾವು ಮಾತನ್ನು ಕೊಟ್ಟಿದ್ವಿ. ರೈತರು ಕೂಡ ಪೂರಕವಾಗಿ, ಯಾರು ಸಂಪೂರ್ಣವಾಗಿ ವಿರೋಧ ಇರತಕ್ಕಂಥ ರೈತರಿದ್ದಾರೆ, ಮೊದಲನೇ ಒಂದು ಫೈನಲ್ ನೋಟಿಫಿಕೇಷನ್ ಹೊರಡಿಸಿದಂಥ ಕೆಲವೊಂದಷ್ಟು ಊರಿನ ರೈತರುಗಳು ವಕಾಲತ್ಗೆ ಸೈನ್ ಹಾಕಿ ಪಿಟಿಷನರ್ಸ್ ಆಗಿ ಅವರೇನು ಕೋರ್ಟ್ಗೆ ವಕಾಲತ್ನ ಸಲ್ಲಿಸಿದರು. ಇವತ್ತು ಬೆಳಗ್ಗೆ ಅಡ್ವೊಕೇಟ್ ಜನರಲ್ ಅವರು ತಾವೇ ಹೇಳಿದಂತೆ ಸದ್ಯದ ಮಟ್ಟಕ್ಕೆ ನನಗೂ ಕೂಡ ಬಂದಿರತಕ್ಕಂಥ ಮಾಹಿತಿ, ಯಾರು ಇವತ್ತು ವಕಾಲತ್ಗೆ ಸೈನ್ ಹಾಕಿ ಕೋರ್ಟ್ ಕಚೇರಿ ಮುಂದೆ ಹೋಗಿದ್ದಾರೆ ಅಂಥವರ ಲ್ಯಾಂಡ್ಗಳು ವೆಕೇಟ್ ಮಾಡ್ತಕ್ಕಂಥದ್ದಕ್ಕೆ ಸರ್ಕಾರ ಹೇಳ್ಕೊಡ್ದು ಅಂತಕ್ಕಂಥದ್ದು ತಾತ್ಕಾಲಿಕವಾದಂಥ ಒಂದು ಜಯ ಅಲ್ಲಿರ್ತಕ್ಕಂಥ ರೈತರಿಗೆ ಸಿಕ್ಕಿದೆ. ಬಹುಶಃ ಇದೊಂದು ಶುಭ ಸೂಚನೆ. ರೈತರಿಗೆ 100ಕ್ಕೆ 100 ಕಾನೂನಿನ ಅಡಿಯಲ್ಲಿ ಒಂದು ದೊಡ್ಡ ಮಟ್ಟದ ಜಯ ಸಿಗುತ್ತೆ ಅನ್ನುವಂಥ ಅಚಲವಾದಂಥ ಒಂದು ನಂಬಿಕೆ ಇವತ್ತು ನನ್ನಲ್ಲಿದೆ. ಹಾಗಾಗಿ ನಾಳೆ ಆರ್ಡರ್ ಕಾಪಿನೂ ಕೂಡ ತರಿಸ್ಕೊಳ್ತಾ ಇದ್ದೇನೆ, ಪಿಟಿಷನ್ ಕಾಪಿನ. ಅದೆಲ್ಲ ಕೂಡ ನೋಡ್ಕೊಂಡು ನಿಮಗೆ ಮುಂದಿನ ವಿಚಾರವಾಗಿ ಪ್ರತಿಕ್ರಿಯಿಸ್ತೀನಿ.